ಅಪೋಲೋ ಹಾಸ್ಪಿಟಲ್ಸ್ನಿಂದ ಬೆಂಗಳೂರಿನಲ್ಲಿ ಸೀನಿಯರ್ಸ್ ಫಸ್ಟ್ ವಿಸ್ತರಣೆ ಮೂಲಕ ವೃದ್ಧರ ಸಮಗ್ರ ಆರೈಕೆಗೆ ಶಕ್ತಿ. ಬೆಂಗಳೂರು, ಕರ್ನಾಟಕ, ಏಪ್ರಿಲ್ 29, 2026. ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರು ಇಂದು ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ರೂಪಿಸಲಾದ ಸಮಗ್ರ ಜೀರಿಯಾಟ್ರಿಕ್ ಕೇರ್ ಕಾರ್ಯಕ್ರಮ ಅಪೋಲೋ ಸೀನಿಯರ್ಸ್ ಫಸ್ಟ್ ವಿಸ್ತರಣೆಯನ್ನು ಪ್ರಕಟಿಸಿದ್ದು, ಇದು ಭಾರತದಲ್ಲಿ ಹೆಚ್ಚು ರಚನಾತ್ಮಕ ಮತ್ತು ಸಹಯೋಗದ ವೃದ್ಧರ ಆರೈಕೆಯತ್ತ ಗಮನಾರ್ಹ ಹೆಜ್ಜೆಯಾಗಿದೆ. ಬನ್ನೇರುಘಟ್ಟ ರಸ್ತೆಯಲ್ಲಿ ಮೊದಲಿಗೆ ಪ್ರಾರಂಭಗೊಂಡ ಈ ಕಾರ್ಯಕ್ರಮವು ಈಗ ಜಯನಗರ, ಶೇಷಾದ್ರಿಪುರಂ ಮತ್ತು ಸರ್ಜಾಪುರ ರಸ್ತೆಯ ಅಪೋಲೋ ಆಸ್ಪತ್ರೆಗಳಲ್ಲಿಯೂ ಲಭ್ಯವಾಗಲಿದ್ದು, ನಗರದಾದ್ಯಂತ ತನ್ನ ಏಕೀಕೃತ ಹಿರಿಯರ ಆರೈಕೆಯ ಲಭ್ಯತೆಯನ್ನು ವಿಸ್ತರಿಸುತ್ತಿದೆ. ಈ ಪ್ರಾರಂಭವು ಬನ್ನೇರುಘಟ್ಟದಲ್ಲಿ ಕಾರ್ಯಕ್ರಮದ 1ನೇ ವರ್ಷಾಚರಣೆಯೂ ಆಗಿದ್ದು, ಅದರಲ್ಲಿ ಹಿರಿಯರ ಆರೋಗ್ಯ ಸೇವೆಗೆ ಹೆಚ್ಚು ಸತತ ಮತ್ತು ರೋಗಿ ಕೇಂದ್ರಿತ ವಿಧಾನ ರೂಪಿಸಲು ನೆರವಾಗಿದ್ದು, ಇದು ಕಂತಿನ ಚಿಕಿತ್ಸೆಯಿಂದ ದೀರ್ಘಾವಧಿ ಆರೋಗ್ಯ ನಿರ್ವಹಣೆ ಮತ್ತು ಪುನಶ್ಚೇತನದ ಬೆಂಬಲದತ್ತ ಮುನ್ನಡೆಯುತ್ತದೆ. Right, in IT jobs, they have their parents and in some cases in-laws also to take care of. Most of the times the parents have come all the way from their hometown to take care of the children. Somebody has to care for the children. Parents are there. Now the work from home concept is fading away, so at least 3 days people have to be in their offices. So both husband and wife have actually gone to office. Who is taking care of the parents? That is the first question. They are there to take care of us, they are there to take care of our children, but nobody is taking care of them. Number 2, when they have a little bit of a problem, I want you to touch your heart and tell, do they openly tell that I am going through this problem? Do they say that yes, I am having a little bit of a concern, can you please take me to the doctor? Nobody wants to day one go to the doctor. There is always that fear that no, I don't want to go to the doctor, I will go for something and something else might come out. So what we are doing is we are taking healthcare for seniors to the home. ಯಾವ ಥರ ಆ ಪೇಷಂಟು ಸೇಫ್ಟಿ, ಅವ್ರ ಸರೌಂಡಿಂಗ್, ಅವ್ರ ಸುತ್ತಮುತ್ತ ಯಾವ ಥರ ಸೇಫ್ಟಿ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಈಗ ನಾವು ಕಾನ್ಸೆಪ್ಟ್ ಬೆಳೆಸಿದ್ದೀವಿ, ನಾವು ಆಂಬ್ಯುಲೆನ್ಸ್ ಕಳಿಸ್ತೀವಿ, ಎಲ್ಲ ಕಳಿಸ್ತೀವಿ, ನಾವು ಹಾಸ್ಪಿಟ್ಲಲ್ಲಿ ಕೇರ್ ಕೊಡ್ತೀವಿ, ನಮಗೆ ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ, ಹೆಲ್ತ್ ಮ್ಯಾನೇಜರ್ಸ್ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿಂದ ಆಚೆ ಏನು ಮಾಡೋದು ಮನೆಯಲ್ಲಿ? ಆ್ಯಸ್ ಆಲ್ರೆಡಿ ನಮ್ಮ CEO ಹೇಳ್ತಾಯಿದ್ರು, ನಾನು ಮಲ್ಲೇಶ್ವರಂ ಏರಿಯಾನಲ್ಲಿ ಸುಮಾರು 30 ವರ್ಷಗಳಿಂದ ಇದ್ದೀನಿ. ನಮಗೆ ಬರೋರೆಲ್ಲನೂ ಮ್ಯಾಕ್ಸಿಮಮ್ ಪೇಷಂಟ್ಸು ತಂದೆ ತಾಯಿ, ಯಾರೋ ಒಬ್ಬ ನೋಡ್ಕೊಳ್ಳೋರಿರ್ತಾನೆ, ಬೇರೆ ಯಾರು ಇರೋದೇ ಇಲ್ಲ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಅಮೇರಿಕನಲ್ಲಿ ಇರ್ತಾರೆ. ಅಲ್ಲಿಂದ ಫೋನ್ ಕಾಲ್ ಕೊಡ್ತಾರೆ, ಸರ್ ನಮ್ಮ ತಾಯಿ ನೋಡ್ಕೊಳ್ಳಿ, ನಮ್ಮ ಅಪ್ಪನ ನೋಡ್ಕೊಳ್ಳಿ, ನನಗೆ ಟಿಕೆಟ್ ಸಿಕ್ಕಿಲ್ಲ, ನಾನು ಬರೋಕ್ಕಾಗಿಲ್ಲ ಅಂತ. ಈ ಒಂದು ಬೇಸಿಕ್ ಇದರಲ್ಲಿ ನಾವು ಮೆಡಿಸಿನ್ ಕೊಟ್ಟಾಗ ಯಾವ ಟೈಮ್ ಕೊಡಬೇಕು, ಎಷ್ಟೊತ್ತು ಕೊಡಬೇಕು. ಈಗ ಎಷ್ಟೋ ಜನ ಡಿಮೆನ್ಷಿಯಾ ಅಂತ ಕರಿತೀವಲ್ಲ, ಹರಡೋ ಮರಳೋ 60 ವರ್ಷ ಆದಮೇಲೆ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ, ಪಾರ್ಕಿನ್ಸನ್ ಡಿಸೀಸ್ ಇರುತ್ತೆ, ಅವರೆಲ್ಲನೂ ಅವ್ರ ಜ್ಞಾಪಕನೇ ಇರಲ್ಲ. ಎಷ್ಟು ಸಲ ಡಬಲ್ ಡೋಸ್ ತೊಗೊಂಡ್ಬಿಟ್ಟಿರ್ತಾರೆ, ಇಲ್ಲ ಸಿಂಗಲ್ ಡೋಸ್ ತೊಗೊಂಡ್ಬಿಟ್ಟಿರ್ತಾರೆ, ಇಲ್ಲ ಹೈ ಶುಗರ್ ಆಗಿರುತ್ತೆ, ಇಲ್ಲ ಲೋ ಶುಗರ್ ಆಗಿಬಿಟ್ಟಿರುತ್ತೆ. ಲೋ ಶುಗರು ಭಾಳ ಡೇಂಜರು. ಒಂದು 20-30 ಜಾಸ್ತಿ ಇದ್ರೂ ಪರವಾಗಿಲ್ಲ. ಲೋ ಶುಗರ್ ಆದರೆ ಏನಾಗುತ್ತೆ, ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ತಲೆ ತಿರುಗಿ ಬೀಳ್ಬೋದು, ಹೆಡ್ ಇಂಜುರಿ ಆಗ್ಬೋದು. ಅದು ಎಷ್ಟು ಕಾಸ್ಟ್ ಎಫೆಕ್ಟಿವ್ ಟು ದಿ ಫ್ಯಾಮಿಲಿ, ಎಷ್ಟು ಟೆನ್ಷನ್ ಟು ದಿ ಫ್ಯಾಮಿಲಿ. ಅಂದರೆ ನಮ್ಮ ಹೋಮ್ ಕೇರ್ ಜೊತೆಗೆ ಹೆಲ್ತ್ ಕೇರ್ ಸಿಸ್ಟಮ್ ಏನು ಇನ್ವಾಲ್ವ್ ಮಾಡಿದ್ದಾರೆ ಇವತ್ತು ಸಿಸ್ಟಮ್ ಜೊತೆಗೆ, ಇದೆಲ್ಲ ಅಬ್ಸರ್ವೇಷನ್ಗೆ ಅಂತ ನಮಗೆ ಅಪೋಲೋ ಹಾಸ್ಪಿಟಲ್ನಲ್ಲಿ ವಿ ಹ್ಯಾವ್ ಗಾಟ್ ಎ ಬೆಸ್ಟ್ ಹೋಮ್ ಕೇರ್. Of the prestigious Apollo hospitals, the media who empower the public with all these great, amazing strategies that the hospitals come up with. Otherwise, none of us are going to be aware of what's happening around. So it's a great privilege to be here to share my thoughts on the launch of this absolutely fantastic, a very thoughtful program for the senior citizens in particular. As I said, all seniors do not age exactly the same way. Steve Paul, Senior Consultant Geriatrician at Apollo Hospitals, Bannerghatta, Sheshadripuram,
and now at Sarjapur. What we aim to achieve through Seniors First is enhanced care, seamless care across all zones. When you talk about geriatric care, the care is not restricted to hospitals. It starts at often as an outpatient visit, sometimes needing hospital care, post-hospital care, and at home too. So this continuity of care is where we aim to be different compared to other geriatric care services. And this coordination is only possible through a dedicated team and a dedicated health manager who will liaise with the patient and with the doctors such that unnecessary hospital visits and hospitalizations can be avoided. Because one of the strongest predictor for in-hospital complications is delayed care. Patients, especially when it comes to older care, take a lot of time and a lot of thought before visiting the doctor. Unfortunately, by the time they decide to seek the doctor's help, care is often complicated. The need to go to a doctor and to address their health needs is markedly delayed when it is compared to child care. So like how we have specialized child care, pediatrics all across the globe, geriatrics is such a specialty that needs more attention. As I've mentioned, it may be difficult to get geriatricians everywhere, but it is important to talk about geriatrics so that the need rises. When we started off geriatrics in India, it was towards the late 1980s or 90s, whereas in the West, UK, Australia, geriatrics have started much earlier. So we, in that aspect, are a relatively newer generation. But when it comes to geriatric care, we also need to focus on home care. Not all hospitals, not all older persons like to come to hospital. Most of them hate hospitals. But when it comes to hospital care, we can provide hospital care to a reasonable extent at home. This is, I have to emphasize, different from palliative care. Palliative care is comfort care, keeping the patient at home, often at the cost of providing the best care. So when you talk about geriatric care, it's about improving functionality. How independent his or her mother was 1 week back, to get him or her to that extent, to that level of functionality, is what geriatrics aims to achieve. And this is not possible by 1, 2 or 3 physicians or geriatricians. It's only possible when we as a team start to think and talk about elder care. ವಿ ಶಂಕರ್, ಸೀನಿಯರ್ ಫಿಸಿಷಿಯನ್, ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್. ಇವತ್ತಿನ ದಿವಸ ನಾವು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಸೀನಿಯರ್ ಸಿಟಿಜನ್ ಪ್ಯಾಕೇಜ್ ಏನಿದೆ, ಡೆಫಿನೆಟ್ಲಿ ಅದು ಎಲ್ಲ ಜನಸಾಮಾನ್ಯರಿಗೂ ಎಲ್ಲರಿಗೂ ಅದು ಅನುಕೂಲವಾಗಿ ನಾನು ಆಗಬೇಕು ಅಂತೇಳ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟನ್ನು ಅದನ್ನು ಒತ್ತಾಯನೂ ಮಾಡಿಸ್ತಾ ಇದ್ದೀನಿ. ಆದರೂ NGOಸು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಎಲ್ಲರೂ ಇದರಲ್ಲೂ ಭಾಗಿಯಾಗಬೇಕು. ಒಬ್ಬರೇ ಆಗೋದಿಲ್ಲ. ನಾನು ಆಲ್ರೆಡಿ ಉಳಿದಿದ್ದೆಲ್ಲ ಇದ್ರ ಬಗ್ಗೆ ಯಾವ ಥರ ಅದರಿಂದ ಪರಿಣಾಮಗಳಾಗುತ್ತೆ, ಅದು ಯಾವ ಥರ ನೋಡ್ಕೋಬೇಕು ಅದೆಲ್ಲ ನಾನು ಮಾತಾಡಿದ್ದೀನಿ. ಇನ್ ಜನರಲ್ ನನಗೆ ಹೇಳ್ಬೇಕಾಗಿರೋದು ನಿಮ್ಮ ಮುಖಾಂತರ ಏನಂತಂದರೆ, ಇದು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಏರಿಯಾ ವೈಸು ನಾವು ಐಡೆಂಟಿಫೈ ಮಾಡಿ ಒಬ್ರಿಗೊಬ್ಬರು ಅನುಕೂಲ ಮಾಡಿಕೊಟ್ರೆ ಮಾತ್ರ ಈ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಬೆಳೆಯುತ್ತೆ. ಅದು ಎಲ್ಲ ಹಾಸ್ಪಿಟ್ಲಿಗೂ ಇದು ಸ್ಪ್ರೆಡ್ ಆಗಬೇಕಂತೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ.